ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಡೀನಿ. ಇವತ್ತಿನ ದಿನ ನಾನು ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಟೈಮ್ ಆಗೈತಿ 6 o'clock. ಇದು ಮಂಡೇ ಮಾರ್ನಿಂಗ್ ರೂಟೀನು. ಒಂದೊಂದು ಸತಿ ಹಿಂದಿನ ದಿನ ಏನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾಗ ಬೆಳಗ್ಗೆ ಏನು ಮಾಡ್ಬೇಕು ಟಿಫಿನ್ಗೆ ಅಥವಾ ಲಂಚ್ ಬಾಕ್ಸಿಗೆ ಅಂತಂದು ತಲೆನೂ ನೋಡೋಂಗಿಲ್ಲ. ಒಂದೊಂದು ಸತಿ ನನಗಂತೂ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೈತಿ. ಆ ಟೈಮ್ ಒಳಗೆ ಎಷ್ಟೇ ಲೇಟ್ ಆಗಿದ್ರು ಮೊದಲಿಗೆ ಚಪಾತಿ ಹಿಟ್ಟು ನಾದಿಟ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಉಳ್ದಿದ್ದು ಕೆಲಸ ಮಾಡ್ಕೊತೀನಿ. ಇವತ್ತಿನ ದಿನ ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ ನಾಳೆಗೆ ಏನು ಮಾಡ್ಬೇಕಂಥೇಳಿ ಹಿಂದಿನ ದಿನ. ಅದಕ್ಕಾಗಿ ಸ್ವಲ್ಪ ತರಕಾರಿ ಒಂದು ಸ್ವಲ್ಪ ಮಿಕ್ಕಿದ್ವು ಫ್ರಿಜ್ ಒಳಗೆ. ಕ್ಯಾರೆಟ್ ಆಗಲಿ, ನವಿಲುಕೋಸು ಆಗಲಿ, ಬೀನ್ಸ್ ಆಗಲಿ, ಅದೆಲ್ಲ ಸ್ವಲ್ಪೇ ಇದ್ವು. ಅದೆಲ್ಲ ಸೇರಿಸಿ ಒಂದು ಮಿಕ್ಸ್ ವೆಜ್ ಕುರ್ಮ ಮಾಡೋಣ ಅಂಥೇಳಿ ಕಟ್ ಮಾಡ್ಕೊಳತ್ತೀನಿ ವೆಜಿಟೇಬಲ್ಸ್ನೆಲ್ಲ. ಒಂದು ನವಿಲುಕೋಸು ಇತ್ತು. ನೀವು ಆಲೂಗಡ್ಡೆ ಬದಲಿ ನವಿಲುಕೋಸನ್ನ ಹಾಕಿ ವೆಜ್ ಕುರ್ಮ ಮಾಡಿರಿ. ಅದು ಬರುವಂಥ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರ್ತೈತಿ. ನಾನಿಲ್ಲಿ ಒಂದು ಆಲೂಗಡ್ಡೆನೂ ಹಾಕಾಕತ್ತೀನಿ. ಯೂಶ್ವಲಿ ನಾನು ಈ ವೆಜ್ ಕುರ್ಮಕ್ಕೆ ಆಲೂಗಡ್ಡೆ ಹಾಕೋಕ್ಕೆ ಇಷ್ಟಪಡೋಂಗಿಲ್ಲ. ಒಂಥರ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ಅಂಥೇಳಿ ಹಾಕೋಂಗಿಲ್ಲ. ಬಟ್ ಇದು ಒಂದೇ ಇತ್ತು ಆಲೂಗಡ್ಡೆನೂ ಅಂಥೇಳಿ ಅದನ್ನು ಕಟ್ ಮಾಡಿಬಿಡಾಕತ್ತೀನಿ. ಕಟ್ ಮಾಡಿಕೊಂಡು ವೆಜ್ ಕುರ್ಮ ಮಾಡೋಣ ಅಂಥೇಳಿ ಮೊದಲಿಗೆ ಮಸಾಲೆ ರುಬ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ತೆಂಗಿನಕಾಯಿ ಅರ್ಧದಷ್ಟು ಹಾಕ್ಕೊಂಡೆ ಸಣ್ಣದಾಗಿ ಕಟ್ ಮಾಡಿಕೊಂಡು. ಇದಕ್ಕೆ ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಕಿ ರುಬ್ಬಿದ್ರಾತು. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಬಿಟ್ಟಿರ್ತೀನಿ ಫ್ರಿಜ್ ಒಳಗೆ. ಹಂಗೆ ಒಂದು 4-5 ಗೋಡಂಬಿ ಹಾಕ್ಕೊಂಡೆ. ಟೆಕ್ಸ್ಚರ್ ಚೆನ್ನಾಗಿ ಬರ್ತೈತಿ, ಟೇಸ್ಟೂ ಚೆನ್ನಾಗಿ ಬರ್ತೈತಿ ಗೋಡಂಬಿ ಹಾಕಿ ರುಬ್ಬೋದ್ರಿಂದ. ಒಂದು 2 ಟೊಮೆಟೊ, ಒಂದು ಅರ್ಧದಷ್ಟು ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡೆ ಮಸಾಲಾನ. ಅದಕ್ಕೆ ಒಣ ಮಸಾಲೆಗಳ್ನು ನೀವು ಹಾಕ್ಕೋಬೋದು. ಚಕ್ಕೆ, ಲವಂಗ, ಏಲಕ್ಕಿ ಅಂಥವೆಲ್ಲ. ನಾನು ರುಬ್ಬಕ್ಕೆ ಹಾಕಲಿಲ್ಲ ಮಸಾಲಾನ. ಡೈರೆಕ್ಟಾಗಿ ಮೇಲ್ಗಡೆನೇ ಗರಂ ಮಸಾಲ ಹಾಕೋಣ ಅಂಥೇಳಿ. ಇವಾಗ ಕ್ಯಾರೆಟು, ಬೀನ್ಸ್, ಆಮೇಲೆ ನವಿಲುಕೋಸು, ಆಲೂಗಡ್ಡೆ ಎಲ್ಲ ಕಟ್ ಮಾಡಿಕೊಂಡೆ. ಈ ಕ್ಯಾರೆಟು ದೊಡ್ಡದಾಗಿ ಕಟ್ ಮಾಡಿದ್ರೆ ವೆಜ್ ಕುರ್ಮ ಒಳಗೆ ಬಾಯಿಗೆ ಸಿಕ್ಕರೆ, ವೆಜ್ ಕುರ್ಮ ಒಳಗಾಗಲಿ ಪಲಾವ್ ಒಳಗಾಗಲಿ ಬಾಯಿಗೆ ಸ್ವೀಟ್ ಇರ್ತೈತಲ್ಲ, ಅದಕ್ಕೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಅನ್ಸೋಂಗಿಲ್ಲ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕ್ಯಾರೆಟನ್ನ. ಆಮೇಲೆ ಫ್ರೆಶ್ ಬಟಾಣಿ ನಾನು ಫ್ರೀಝರ್ ಒಳಗೆ ಇಟ್ಟಿದ್ದೆ, ಅದನ್ನು ತೊಗೊಂಡೆ. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಮಾಡ್ಕೊತೀನಿ. ಟೇಸ್ಟು ಭಾರಿ ಮಸ್ತ್ ಇರ್ತೈತಿ. ವೆಜ್ ಕುರ್ಮ ಒಳಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಮಾಡ್ಕೊರಿ, ಅಥವಾ ವೆಜ್ ಪಲಾವ್ ಒಳಗೂ ಹಾಕ್ಕೊಂಡು ಮಾಡ್ಕೊಂಡ್ರು ಚೆನ್ನಾಗಿರ್ತೈತಿ. ಕುಕ್ಕರ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಜೀರಿಗೆ, ಆಮೇಲೆ ಪಲಾವ್ ಎಲೆ, ಒಂದು ಈರುಳ್ಳಿ ಹಾಕ್ಕೊಂಡೀನಿ ಒಗ್ಗರಣೆಗೆ. ಅದು ಫುಲ್ಲು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕಸೂರಿ ಮೇಥಿ ಎಲ್ಲ ಹಾಕ್ಕೊಂಡು ಅದೆಲ್ಲ ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೊತೀನಿ. ಇದೇನೈತಲ್ಲ ಮೆಥಡ್, ಈ ಮೆಥಡನ್ನೇ ಪರ್ಫೆಕ್ಟಾಗಿ ಮಾಡಿದ್ರೆ ನಿಮ್ಗೆ ವೆಜ್ ಕುರ್ಮ ಪರ್ಫೆಕ್ಟಾಗಿ ಹೋಟೆಲ್ ರೆಸ್ಟೋರೆಂಟ್ನಾಗ ಬರ್ತದಲ್ಲ ಅದೇ ಟೇಸ್ಟ್ ಬರ್ತೈತಿ. ನೀವು ಹಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಾಗಲೇ ಬೇರೆ ಎಲ್ಲ ಸೇರಿಸಿದ್ರೆ ಚೆನ್ನಾಗಿ ಬರೋಂಗಿಲ್ಲ. ಆಮೇಲೆ ಮಸಾಲಾನ ಹಸಿರೇ ರುಬ್ಬಿರೋದ್ರಿಂದ ಮಸಾಲಾನು ಸೇರಿಸ್ಕೊಂಡು ಅದನ್ನು ಫುಲ್ಲು ಕುದಿಯಕ್ಕೆ ಬಿಡಬೇಕು. ಎಣ್ಣೆ ಎಲ್ಲ ಬಿಡುವರೆಗೂ ಕುದಿಸಿ ಎಣ್ಣೆ ಬಿಟ್ಟಾದಮೇಲೆ ಉಳಿದಿದ್ದಂಥ ಐಟಮ್ಸ್ನ ಹಾಕ್ಕೋಬೋದು. ನಾನಲ್ಲಿ ಎಣ್ಣೆ ಒಳಗೆ ಹಾಕ್ಕೋಬೇಕಾಗಿತ್ತು ಅಚ್ಕಾರದ ಪುಡಿ. ಇವಾಗೂ ಹಾಕ್ಕೊಂಡ್ರೆ ಏನಾಗೋದಿಲ್ಲ, ಅದು ಕುದಿತೈತಿ. ಅದ್ರ ಜೊತೆಗೂ ಚೆನ್ನಾಗಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮೇಲೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರು ಹಾಕ್ಕೊಂಡೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಅದೆಲ್ಲವುದನ್ನು ಮಸಾಲ ಕುದ್ದು ಎಣ್ಣೆ ಬಿಡೋವರೆಗೂ ನಾನಲ್ಲೇ ಕುದಿಯಕ್ಕೆ ಬಿಡ್ತೀನಿ. ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಸೇರಿಸ್ಕೊಳಕತ್ತೀನಿ. ಟೇಸ್ಟಿಯಾಗಿ ಆಕೈತಿ ಚಪಾತಿ, ಪೂರಿ ಜೊತೆಗೆ. ಆಮೇಲೆ ಈಗ ಘೀ ರೈಸ್ ಏನಾದರೂ ಮಾಡಿದರೆ ಇದು ಸೈಡ್ ಡಿಶ್ ಆಗಿ ಟೇಸ್ಟಿಯಾಗಿರ್ತೈತಿ. ಒಂದು ಸತಿ ಟ್ರೈ ಮಾಡಿರಿ ಈ ಮೆಥಡ್ ಒಳಗೆ. ಮಿಕ್ಸ್ ಮಾಡಿಕೊಂಡು ಮಸಾಲೆ ಜೊತೆಗೆ ಈ ವೆಜಿಟೇಬಲ್ಸ್ ಎಲ್ಲ. ಈಗ ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳಕತ್ತೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ. ಯಾಕಂದರೆ ಸ್ವಲ್ಪ ಟೈಮ್ ಇರಲಿಲ್ಲ, ಜಾಸ್ತಿ ಲೇಟಾಗಿ ಎದ್ಬಿಟ್ಟಿದ್ದರಿಂದ ಸ್ವಲ್ಪ ಅರ್ಜೆಂಟಾಗಿ ಮಾಡಾಕತ್ತೀನಿ. ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊತೀನಿ. ನಿಮ್ಮ ಹತ್ರ ಟೈಮ್ ಇದ್ರೆ ಮಸಾಲೆ ಎಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೀರು ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊರಿ. ಇವಾಗ ಅರ್ಜೆಂಟ್ ಒಳಗೆ ನಾನು ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಡಾಯಿಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದೆ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟಿದ್ದೆ. ಒಂದೊಂದು ಸತಿ ಹಿಂಗೆ ಆಗ್ತೈತಿ. ಸ್ವಲ್ಪ ಲೇಟಾಗಿ ಎದ್ದು ಅವತ್ತಿನ ದಿನ ಫುಲ್ ಗಡಿಬಿಡಿ ಆಗಿಬಿಡ್ತೈತಿ. ಏನು ಮಾಡ್ಬೇಕು ಅನ್ನೋದು ಬ್ಲ್ಯಾಂಕ್ ಆಗಿಬಿಡ್ತೈತೆ ಅಲ್ಲಿ ಒಂದೊಂದು ಸತಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಇವತ್ತಿನ ದಿನ ಟಿಫಿನ್ಗೆ ಶಾವಿಗೆ ಬಾತ್ ಮಾಡಾಕತ್ತೀನಿ. ಅದಕ್ಕೆ ನೀರು ಸೇರಿಸ್ಕೊಂಡೆ. ಇದಕ್ಕೆ ನೀರು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಶಾವಿಗೆ ಹಾಕಿದ್ರೆ ಆಯಿತು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟ್ ಆಕೈತಿ. ಇಲ್ಲಾಂದ್ರೆ ಒಂಥರ ಪ್ಲೇನ್ ಆದ್ರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಆಮೇಲೆ ಈ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅನ್ನೋದು ಆಮೇಲೆ ನೆನಪಾತು. ಆಮೇಲೆ ಬೇರೆ ಒಂದು ಪಾತ್ರೆ ಒಳಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಚೆನ್ನಾಗಾಗಂಗಿಲ್ಲ ಟೇಸ್ಟ್. ಅದಕ್ಕೆ ಅದನ್ನು ಸೈಡಿಗೆ ಇಟ್ಟು ಈಗ ಚಪಾತಿ ಮಾಡೋಕೆ ರೆಡಿ ಮಾಡ್ಕೊಳತ್ತೀನಿ. ನೀವು ಆಲ್ಮೋಸ್ಟ್ ನನ್ನ ವ್ಲಾಗ್ ಒಳಗೆ ಈ ಮಾರ್ನಿಂಗ್ ರೂಟೀನ ನೋಡಿರ್ತೀರಿ. ಯಾರ್ಯಾರು ನೋಡಿಲ್ಲ ಹಳೆ ವ್ಲಾಗ್ಸ್ ಎಲ್ಲ ಹೋಗಿ ನೋಡಿರಿ. ಆಮೇಲೆ ಕಮ್ಯುನಿಟಿ ಒಳಗೂ ಹಾಕ್ತಿರ್ತೀನಿ, ಇಲ್ಲಿ ಎಂಡ್ ಸ್ಕ್ರೀನ್ ಒಳಗೂ ಹಾಕ್ತಿರ್ತೀನಿ ಹಳೆ ವ್ಲಾಗ್ಸ್ ಎಲ್ಲ, ಹಿಂದಿನ ವ್ಲಾಗ್ಸ್ ಎಲ್ಲ ಅದನ್ನೂ ನೋಡಿರಿ. ವ್ಲಾಗ್ನ ಕೊನೆವರೆಗೂ ನೋಡಿರಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮಗೂ ಒಂದು ಐಡಿಯಾ ಬರ್ತೈತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ ಬಾಕ್ಸಿಗಾಗಲಿ ಏನು ಮಾಡ್ಬೋದು ಅಂಥೇಳಿ. ಇವತ್ತಿನ ದಿನ ನೋಡಿದ್ದನ್ನ ಐಟಮ್ಸ್ನ ನೀವು ನಾಳೆ ಮಾಡ್ಕೋಬೋದು, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಪ್ರಿಪ್ರೇಷನ್ ಹಿಂದಿನ ದಿನನ ಮಾಡ್ಕೊಂಡು ಇಟ್ಕೋಬೋದು. ಈ ವ್ಲಾಗ್ಸನ್ನು ನೋಡಿದರೆ ಅದೊಂದು ಹೆಲ್ಪ್ಫುಲ್ ಆಕೈತಿ ಅಂತ ಅಂದ್ಕೊತೀನಿ. ಸೊ ಬಾಕಿ ಎಲ್ಲ ರೆಗ್ಯುಲರ್ ರುಟೀನ್ ಎಲ್ಲರದು ಹೆಂಗಿರ್ತೈತೋ ಹಾಗೆ ನಮ್ಮದು ಇರ್ತೈತಿ. ಇವಾಗ ಯಾರ್ಯಾರು ರೆಡಿಯಾಗಿ ಬರ್ತಿರ್ತಾರೋ ಅವ್ರವ್ರಿಗೆಲ್ಲ ಟಿಫಿನ್ ಹಾಕ್ಕೊಡ್ತಿರ್ಬೇಕು, ಆಮೇಲೆ ಚಪಾತಿನೂ ಮಾಡ್ತಿರ್ಬೇಕು ಸೈಡ್ ಬೈ ಸೈಡ್. ಇದು ನಂದು 365 ಡೇಸ್ ರುಟೀನ್ ಅಂತ ಹೇಳ್ಬೋದು. ಏನೋ ಒಂಥರ ಬೆಳಗ್ಗೆ ಈ ಥರ ಫುಲ್ ಬ್ಯುಸಿ ಸ್ಕೆಡ್ಯೂಲ್ ನಮ್ದು ನಡೆದಿರ್ತೈತಿ. ಅದ್ರೊಳಗೆ ಈಗ ಎಕ್ಸಾಮ್ಸ್ ಬೇರೆ ಹತ್ತಿರ ಬಂದವು. ನನ್ನ ಮಗ ಅರ್ಧ ಗಂಟೆ ಮುಂಚೆನೇ ಸ್ಕೂಲಿಗೆ ಹೋಗ್ತಾನೆ. ಸೊ ಅದಕ್ಕಾಗಿ ಅವನಿಗೆ ಸ್ವಲ್ಪ ಜಲ್ದಿನೇ ಎಬ್ಬಿಸಿ ರೆಡಿ ಮಾಡಿ ಟಿಫಿನ್ ಮಾಡಿಸಿ ಇಟ್ಟರೆ ಟಿಫಿನ್ ತಿಂದು ಹೋಗ್ತಾನೆ. ಇಲ್ಲ ಅಂದ್ರೆ ಹಂಗೆ ಹೋಗ್ಬಿಡ್ತಾನೆ ಉಪವಾಸ. ಅದಕ್ಕಾಗಿ ಸ್ವಲ್ಪ ಜಲ್ದಿನ ಅವನಿಗೆ ಹಾಕ್ಕೊಟ್ಟು ಮುಗಿಸ್ಬಿಡ್ತೀನಿ. ಆಮೇಲೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ ಒಳಗೆ ಸ್ಯಾರಿ ಬಿಸ್ನೆಸ್ ಬಗ್ಗೆ ಕೇಳತ್ತೀರಿ. ಸ್ಯಾರಿ ಬಿಸ್ನೆಸ್ ನಡೆದೈತಿ, ಆರಾಮಾಗಿ ಮಸ್ತಾಗಿ ನಡೆದೈತಿ. ಬಟ್ ಆನ್ಲೈನ್ ಒಳಗೆ ಸ್ವಲ್ಪ ಕಡಿಮೆ ನಡೆದೈತಿ. ಆಫ್ಲೈನ್ ಒಳಗೆ ನಂದು ಚೆನ್ನಾಗಿ ನಡೆದೈತೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಆನ್ಲೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟೇನಿ. ಜಸ್ಟ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಏನೇನು ಸ್ಟಾಕ್ ಬಂದವು ಅಂಥೇಳಿ. ಅದಕ್ಕೆ ಎನ್ಕ್ವೈರಿನೂ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ಬೇಕಂದ್ರೆ ನೀವು ಆನ್ಲೈನ್ ಒಳಗೂ ಆರ್ಡರ್ ಮಾಡ್ಬೋದು. ಆನ್ಲೈನ್ ಆರ್ಡರ್ಸು ಒಂದೊಂದು ಎರಡೆರಡು ಬರ್ತಿರ್ತವೆ. ನನಗೆ ಚೆನ್ನಾಗಿ ನಡೆದೈತೆ ಆಫ್ಲೈನ್ ಒಳಗೆ. ಆನ್ಲೈನ್ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳಕತ್ತಿಲ್ಲ. ಯಾಕಂದ್ರೆ ನನಗೆ ಈ ಸದ್ಯಕ್ಕಿರೋ ಆನ್ಲೈನ್ ಈ ಸೋಷಿಯಲ್ ಮೀಡಿಯಾಸ್ ಮೇಂಟೈನ್ ಮಾಡೋಕ್ಕೆ ನನಗೆ ಸಾಕಾಗೈತಿ, ಆಗಾಕತ್ತಿಲ್ಲ. ಅದರೊಳಗೂ 5 6 ಮಾಡೋಕ್ಕೆ ನನಗೆ ಆಗಂಗಿಲ್ಲ. ಸೊ ಅಲ್ಲಿ ಜಾಸ್ತಿ ಅಪ್ಡೇಟ್ಸ್ನ ಕೊಡಾಕತ್ತಿಲ್ಲ. ಜಸ್ಟ್ ಸ್ಯಾರಿ ಅಪ್ಡೇಟ್ಸ್, ನ್ಯೂ ಸ್ಟಾಕ್ ಏನು ಬಂದಿರ್ತೈತಲ್ಲ ಅದ್ರ ಫೋಟೋಸ್ ಹಾಕಿರ್ತೀನಿ. ಅದನ್ನು ನೀವು ಬೇಕಂದ್ರೆ ನೀವು ಮಾಡ್ಕೋಬೋದು, ಬುಕ್ ಮಾಡ್ಕೋಬೋದು. ಬಟ್ ನನಗೆ ಆಲ್ಮೋಸ್ಟ್ ಇಲ್ಲಿ ಆಫ್ಲೈನ್ ಒಳಗೆ ಖಾಲಿ ಆಗಿಬಿಡ್ತಾವೆ. ಅಷ್ಟಾದ್ರೆ ಸಾಕಲ್ಲ. ಇವಾಗ ಆನ್ಲೈನಲ್ಲಿ ಆದರೂ ಏನು ಬಿಸ್ನೆಸ್, ಆಫ್ಲೈನ್ ಒಳಗೆ ಆದ್ರೇನು ಕೆಲವೊಬ್ಬರಿಗೆ ಆನ್ಲೈನ್ ಒಳಗೆ ಲಕ್ ಇರ್ತೈತಿ, ಅವ್ರದ್ದು ಜೋರಾಗಿ ನಡೀತಿರ್ತೈತಿ ಆನ್ಲೈನ್ ಒಳಗೆ. ಕೆಲವೊಬ್ಬರಿಗೆ ಆಫ್ಲೈನ್ ಒಳಗೆ ಲಕ್ ಇರ್ತೈತಿ. ನಂದು ಆ ಥರ ಆಗೈತಿ ಅಂತ ಅನ್ಕೊತೀನಿ. ಚೆನ್ನಾಗೈತಿ, ಚೆನ್ನಾಗಿ ಅರ್ನಿಂಗ್ ಮಾಡತ್ತೀನಿ ಅದರಿಂದನೂ. ಬಟ್ ನಿಮ್ಗೆ ಇನ್ನೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ದು ಪೇಜ್ ಐತಿ, ನೀವು ಬೇಕಿದ್ರೆ ಆನ್ಲೈನ್ ಹೋಗು ಬುಕ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಬರಾಕತ್ತಿದ್ದು, ಅದಕ್ಕೆ ಇದನ್ನು ಕ್ಲಿಯರ್ ಮಾಡಿದೆ. ಆಮೇಲೆ ನಂದು ಇನ್ಸ್ಟಾಗ್ರಾಮ್ದು ಸ್ಯಾರಿ ಬಿಸ್ನೆಸ್ದು ಪೇಜ್ನ ನೇಮ್ ಇಲ್ಲಿ ಹಾಕ್ತಿರ್ತೀನಿ. ನೀವು ಯಾರಾದರೂ ನೋಡಿಲ್ಲ, ವಿಸಿಟ್ ಮಾಡಿಲ್ಲ ಅಂದ್ರೆ ಒಂದು ಸತಿ ವಿಸಿಟ್ ಮಾಡಿ ಫಾಲೋ ಮಾಡಿರಿ ಪೇಜ್ನ. ನಿಮ್ಗೆ ಹೊಸ ಹೊಸ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಿರ್ತಾವೆ. ಆಮೇಲೆ ನನ್ನ ಮತ್ತು ಇನ್ನೆರಡು ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಇನ್ನೆರಡು ಪೇಜ್ ಅದಾವೆ, ಅದನ್ನು ನೇಮ್ ಹಾಕ್ತಿರ್ತೀನಿ. ಅಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ. ಆಮೇಲೆ ಫೇಸ್ಬುಕ್, ಆಮೇಲೆ ಯೂಟ್ಯೂಬ್ ಎಲ್ಲ ಕಡೆ ಹೋಗಿ ಸೇಮ್ ನೇಮ್ ಒಳಗೆ ಫಾಲೋ ಮಾಡ್ಕೊರಿ. ಇವಾಗ ನೋಡಿರಿ ಚಪಾತಿ ಎಲ್ಲ ಮಾಡಿ ಮುಗಿಸಿದೆ. ಮಾಡಿ ಆದಮೇಲೆ ನಾನಿಲ್ಲೇ ಬಾಕ್ಸಿಗೆ ಹಾಕಾಕತ್ತೀನಿ. ಲಂಚ್ ಬಾಕ್ಸ್ ಒಂದು ಮಾಡಿಬಿಟ್ರೆ ಆತು. ಲಂಚ್ ಬಾಕ್ಸಿಗೆ ಮೊದಲು ರೈಸೂ ಮಾಡ್ತಿದ್ದೆ ನಾನು. ಬಟ್ ಇವಾಗ ಹೆವಿ ಅನ್ಸಕತ್ತ ಕೆಲಸ. ಅದಕ್ಕಾಗಿ ಜಸ್ಟ್ ನಾನು ಚಪಾತಿ ಪಲ್ಯ ಮಾಡ್ತೀನಿ. ಸಲಾಡ್ ಇದ್ರೆ ಸಲಾಡ್ ಇಡ್ತೀನಿ, ಕುಕುಂಬರ್ ಅಥವಾ ಏನಾದರೂ ಬೇರೆ ಫ್ರೂಟ್ಸ್ ಎಲ್ಲ ಇದ್ರೆ ಫ್ರೂಟ್ಸ್ ಇಡ್ತೀನಿ. ಇಲ್ಲಾಂದ್ರೆ ಬರೀ ಚಪಾತಿ ಏನು ಪಲ್ಯ ಮಾಡಿರ್ತೀನೋ ಅದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿರ್ತೀನಿ, ಅದನ್ನ ಇಡ್ತೀನಿ. ಇವತ್ತು ನನ್ನ ಮಗನಿಗೆ ಬ್ರೆಡ್ ಜಾಮ್ ಅಂತ ಕೇಳ್ದೆ, ಬ್ರೆಡ್ ಜಾಮ್ನ ಇಡಾಕತ್ತೀನಿ. ಸ್ನ್ಯಾಕ್ಸಿಗೆ ಏನಾದರೂ ಇಡಲೇಬೇಕು. ಇವಾಗಿನ ಸ್ಕೂಲ್ಗಳಿಗೆ ಸ್ನ್ಯಾಕ್ಸ್ ಬೇರೆ ಅಂತ, ಲಂಚ್ ಬಾಕ್ಸ್ ಬೇರೆ ಅಂತ 4 ಬಾಕ್ಸ್ ಇಟ್ಟು ಕಳಿಸ್ಬೇಕು. ಸೊ ಇವಾಗ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವನಿಗೆ ಕೊಟ್ಟು ಬಂದಾದಮೇಲೆ ನೆಕ್ಸ್ಟ್ ಕೆಲಸ ನಾನು ಸ್ಟಾರ್ಟ್ ಆಗ್ತಾವೆ. ಆಲ್ರೆಡಿ ನಾನು ಕಸ ಎಲ್ಲ ಗುಡಿಸಿರ್ತೀನಿ. ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ಹೊಸಲೆಲ್ಲ ತೊಳೆದಿರ್ತೀನಿ. ನೆಲ ಒಂದು ಒರೆಸಿರಂಗಿಲ್ಲ. ಎಲ್ಲ ಕೆಲಸ ಮುಗಿಸಿ ಆದಮೇಲೆ ನೆಲ ಎಲ್ಲ ಕ್ಲೀನಾಗಿ ಒರೆಸೋಣ ಅಂತ ಹೇಳಿ ಬಿಟ್ಟಿರ್ತೀನಿ. ಅದೊಂದು ಕೆಲಸನ. ಅದಕ್ಕೆ ಎಲ್ಲರೂ ಹೋದ್ಮೇಲೆ ಒಂದು 15 ನಿಮಿಷ ಬಿಟ್ಟು ಆದಮೇಲೆ ನೆಲ ಒರೆಸ್ಕೊತೀನಿ. ಅಂದ್ರೆ ಮತ್ತಿನ್ನೂ ಏನು ಮಾಡೋದಿರೋದಿಲ್ಲ ಕಿಚನ್ ಒಳಗೆ, ಮತ್ತೇನು ಕಸ ಎಲ್ಲ ಬೀಳಂಗಿಲ್ಲ ಅಂಥೇಳಿ ಎಲ್ಲರೂ ಹೋಗಿ ಒಂದು 15 ನಿಮಿಷ ವೆಯ್ಟ್ ಮಾಡ್ತೀನಿ. ಯಾಕಂದ್ರೆ ಹೋದ ತಕ್ಷಣ ಒರೆಸ್ಬಾರ್ದು ಅಂಥೇಳಿ ಏನೇನೋ ಹೇಳ್ತಾರೆ ಶಾಸ್ತ್ರ. ಅವೆಲ್ಲ ಶಾಸ್ತ್ರಗಳು ನಾನು ಫಾಲೋ ಮಾಡೋಂಗಿಲ್ಲ. ಅವನ್ನೆಲ್ಲ ಫಾಲೋ ಮಾಡ್ಕೊತ ಕೂತ್ಕೊಂಡ್ಬಿಟ್ರೆ ನಮ್ಮ ಕೆಲಸನ, ನಮ್ಮ ಟೈಮ್ನ ನಮ್ಗೆ ಮ್ಯಾನೇಜ್ ಮಾಡೋಕ್ಕಾಗಂಗಿಲ್ಲ. ಆಮೇಲೆ ಮುಂದಿಂದು ಇನ್ನೂ ಸ್ವಲ್ಪ ಸಿಕ್ಕಾಪಟ್ಟೆ ಕೆಲಸಗಳು ಇರ್ತಾವೆ, ವೀಡಿಯೋಸ್ ಮಾಡೋದಿರ್ತೈತಿ.
ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು, ವ್ಲಾಗ್ ಆಗಿರ್ಬೋದು, ಅವೆಲ್ಲ ಮಾಡೋದಿರ್ತೈತಿ. ಅದನ್ನೆಲ್ಲ ನಾನು ಪಾಲಿಸ್ಕೊತ ಕೂತ್ಕೊಂಡ್ರೆ ನಮ್ಮ ಟೈಮ್ ಮ್ಯಾನೇಜ್ ಆಗಂಗಿಲ್ಲ ಅಂಥೇಳಿ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದುಬಿಟ್ಟಿರ್ತೀನಿ. ಆಮೇಲೆ ಯಾವಾಗಾದರೂ ನೆಲ ಒರೆಸ್ಕೊಂಡ್ರು ನಡೆಯುತ್ತಲ್ಲ ಅಂಥೇಳಿ. ಚುಕ್ಕಿ ಎದ್ದೇಳೋ, ಎದ್ದೇಳು. ಸ್ಕೂಲ್ಗೆ ಹೋಗಂಗಿಲ್ಲ? ಸ್ಕೂಲಿಗೆ ಹೋಗೋದಿಲ್ಲ? ಹಾಯ್. ಸೊ 6 ಗಂಟೆಯಿಂದ ಹಿಡಿದು 8 ಗಂಟೆವರೆಗೂ ಕಂಟಿನ್ಯೂಸ್ ಇದೇನು ಕೆಲಸ ಮಾಡಿದ್ನಲ್ಲ ಇದೆಲ್ಲನೂ ಒಂದೇ. ಇನ್ಮೇಲೆ ನನ್ನ ಮಗಳನ್ನ ಎಬ್ಬಿಸಿ ಅವಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸೋದಿಲ್ಲ, ಅದು ಒಂದೇ. ಎರಡೂ ಸಮ ಆಗ್ಬಿಡ್ತಾವೆ. ಯಾಕಂದರೆ ಸ್ಕೂಲ್ ಇರುವಾಗ ಒಂಚೂರು ಜಲ್ದಿ ಹೇಳಂಗಿಲ್ಲ. ಅದೇ ಸ್ಕೂಲ್ ರಜೆ ಇದ್ದಾಗಂತೂ ಒಂದು 6:30 7 ಗಂಟೆಗೆ ನನ್ನ ಜೊತೆಗೆ ಎದ್ದು ಬಿಡ್ತಾಳೆ. ಎದ್ದು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾಳೆ. ಅದೇ ಸ್ಕೂಲ್ ಇದ್ದಾಗ ಡೈಲಿ ಎಬ್ಸಿ ಸಾಕಾಗಿ ಹೋಗ್ಬಿಡ್ತೈತಿ. ಆಮೇಲೆ ಎತ್ಕೊಂಡು ಹೋಗಿ ಬಾತ್ರೂಮ್ನಾಗ ನಿಲ್ಲಿಸ್ತೀನಿ. ಆವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಸೊ ಇದಾಕೈತಿ ಬೆಳಗ್ಗೆ ಡೈಲಿ ರೆಗ್ಯುಲರ್ ರೂಟೀನ್ ಇದು. ಸೊ ಒಂದಷ್ಟು ದಿನದಿಂದ ನಾನು ವ್ಲಾಗ್ಸ್ ಹಾಕಿಲ್ಲ. ಇನ್ಮೇಲೆ ಹಾಕ್ತೀನಿ, ಹಾಕಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಬ್ಯುಸಿ ಸ್ಕೆಡ್ಯೂಲ್ಸ್ ಒಂದೊಂದು ಸತಿ ಹೆಂಗೆ ಬಂದುಬಿಡ್ತಾವಂದ್ರೆ ಮಾಡೋಕ್ಕೆ ಆಗಂಗಿಲ್ಲ ವಿಡಿಯೋಸ್ನ, ವ್ಲಾಗ್ಸ್ನ. ಬಟ್ ಆದರೆ ಟ್ರೈ ಮಾಡ್ತೀನಿ. ವ್ಲಾಗ್ಸ್ ಸಪೋರ್ಟ್ ಮಾಡಿರಿ. ಈ ಚಾನಲ್ಗೆ ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ನಿಮ್ಗೆ ಇಷ್ಟ ಆಗ್ತಾವೆ ಹಳೆ ವ್ಲಾಗ್ಸ್ ಎಲ್ಲ ನೋಡಿರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲ್ಲ, ಮಿಕ್ಸ್ ವೆಜ್ ಕುರ್ಮಾ. ಶಿವರಾತ್ರಿ ಯಾವಾಗ? ಶಿವರಾತ್ರಿ ಎಲ್ಲ ಕೆಲಸ ಮುಗಿದಾದ್ಮೇಲೆ ಒಂದ್ಸತಿ ಕಿಚನ್ ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಆಮೇಲೆ ಪಾತ್ರೆ ಏನೇನದವೆಲ್ಲ ಪಾತ್ರೆ ತೆಗೆದು ಹಾಕ್ತೀನಿ. ಸದ್ಯಕ್ಕಂತೂ ಹೆಲ್ಪರ್ ಬರ್ತಾರ, ಬಂದು ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾರ. ಅದಕ್ಕೆ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೂ ಅನುಕೂಲ ಆಕೈತಿ. ಅದಕ್ಕಾಗಿ ನಾನು ಹೆಲ್ಪರ್ನ ಇಟ್ಕೊಂಡೀನಿ. ಈ ವೆಜ್ ಕುರ್ಮಾ ಅಂತೂ ಮಸ್ತಾಗೈತಿ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಇದೇ ಮೆಥಡ್ ಒಳಗೆ ನಿಮಗೂ ಇಷ್ಟ ಆಕೈತಿ. ಫಾಸ್ಟಾಗಿ ಮಾಡಿಬಿಡ್ಬೋದು. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತೆ ಸಿಗ್ತೇನೆ ನಿಮ್ಮ ಜೊತೆಗೆ ಮತ್ತೊಂದು ವ್ಲಾಗ್ ಒಳಗೆ. ಬಾಯ್ ಬಾಯ್.